ವೀಕ್ಷಕರೇ, ಇವತ್ತಿನ ಮೊದಲ ಸುದ್ದಿ ಪತ್ರಿಕೆ ಕನ್ನಡಪ್ರಭದಲ್ಲಿ ಪ್ರಮುಖ ಸುದ್ದಿಗಳು ಯಾವುದಿದೆ ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಮತ್ತಷ್ಟು ಬರ ಪರಿಹಾರವನ್ನ ಕೊಡಲ್ಲ ಅಂತ ಕೇಂದ್ರ ಶಾಕ್ ಕೊಟ್ಟಿದೆ. ಈ ಹಿಂದೆ ನಿಮಗೆಲ್ಲ ನೆನಪಿರಬಹುದು, ಪರಿಹಾರ ಬೇಕು ಅಂತ ರಾಜ್ಯ ಕಾಂಗ್ರೆಸ್ನ ನಾಯಕರು ದೆಹಲಿಯವರೆಗೂ ಹೋಗಿ ಪ್ರತಿಭಟನೆ ಮಾಡಿ, ಜೊತೆಗೆ ಕೋರ್ಟ್ ಮೊರೆ ಹೋಗಿ ಎಲ್ಲವೂ ಕೂಡ ಆಗಿತ್ತು. ಮತ್ತೀಗ ಬರ ಪರಿಹಾರ ಇನ್ನೇನು ಜಾಸ್ತಿ ಕೊಡಬೇಕಾಗಿತ್ತು ಅದನ್ನು ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೆವಲಪ್ಮೆಂಟ್ ಆಗಿದೆ? ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಕೆ ಹೆಚ್ಚು ನೆರವು ನಿರೀಕ್ಷಿಸಿದ್ದಂಥ ರಾಜ್ಯಕ್ಕೆ ಭಾರಿ ಹಿನ್ನಡೆ ಕೂಡ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ಬರ ಪರಿಹಾರ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮಂಗಳವಾರ ಅಫಿಡವಿಟ್ ಅನ್ನು ಸಲ್ಲಿಸಲಾಗಿದೆ. ಬರ ಪರಿಹಾರಕ್ಕೆ 18,000 ಕೋಟಿ ರೂಪಾಯಿ ನೀಡಬೇಕು ಅಂತ ಕೋರಿ ಕಳೆದ ವರ್ಷ ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ಬೇಡಿಕೆಯನ್ನ ಸಲ್ಲಿಸಿತ್ತು. ಬಿಡುಗಡೆ ಆಗದ ಕಾರಣ ಸುಪ್ರೀಂ ಕೋರ್ಟ್ ಮೊರೆ ಮತ್ತೆ ಹೋಗ್ಲಾಗಿತ್ತು. ನಾವು ಹಿಂಗೆ ಬೇಡಿಕೆ ಇಟ್ಟಿದ್ವಿ, ಬೇಕು ಅಂತ ಕೇಳ್ತಾ ಇದ್ವಿ, ಬಟ್ ಪರಿಹಾರವನ್ನ ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೊಡಕ್ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ನೋಡಿ, 18,000 ಕೋಟಿ ರೂಪಾಯಿ ಬರ ಪರಿಹಾರಕ್ಕೆ ಬೇಡಿಕೆಯನ್ನ ರಾಜ್ಯ ಸರ್ಕಾರ ಇಟ್ಟಿತ್ತು. ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡದ ಕಾರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಬೇಕಾಗಿತ್ತು. ಇದೀಗ 3,454 ಕೋಟಿಯನ್ನ ಕೇಂದ್ರ ನೀಡಿತ್ತು. ಬಾಕಿ ಏನು ಪರಿಹಾರ ಕೊಡಬೇಕು ಅಂತ ಇತ್ತಲ್ವಾ, ಆ ಬಾಕಿ ಪರಿಹಾರವನ್ನ ಕೊಡಕ ಆಗಲ್ಲ ಅಂತ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಇದರಿಂದ ಏನ್ ರಾಜ್ಯ ಸರ್ಕಾರ ನಿರೀಕ್ಷೆಯನ್ನ ಮಾಡ್ತಾ ಇತ್ತು? ಈಗ 18 ಕೋಟಿ ಅಂತ ಹೇಳಿದ್ರೆ 18,000 ಕೋಟಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಏನಾದ್ರೂ ಬರಬಹುದೇನೋ ಅನ್ನುವಂಥ ನಿರೀಕ್ಷೆ ಏನಿತ್ತು, ಅದು ಅಷ್ಟರ ಮಟ್ಟಿಗೆ ಫುಲ್ಫಿಲ್ ಆಗ್ತಾ ಇಲ್ಲ. ಕೊಡೋದಕ್ಕೂ ಆಗಲ್ಲ ಅಂತ ಹೇಳಿರೋದು ಸಹಜವಾಗಿಯೇ ಹಿನ್ನಡೆ ಅನ್ನೋದು ಆಗ್ತಾ ಇದೆ. ನೋಡಿ, ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟ ಅನ್ನೋದು ಮುಂದುವರಿತಾ ಇದೆ. ಇದು ಹೆಂಗೆ ಅಂತ ಅಂದರೆ, ನಾ ಕೊಡೆ ನೀ ಬಿಡ ಅಂತ ಇವ್ರು ಕೇಳೋದು ಬಿಡ್ತಾ ಇಲ್ಲ, ಅವರು ಕೊಡೋದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಮಲತಾಯಿ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ ಕೇಂದ್ರ ಸರ್ಕಾರ. ಸೊ ಕರ್ನಾಟಕ ಸರ್ಕಾರವನ್ನು ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ. ಇಲ್ಲೇನಾದ್ರು BJP ಸರ್ಕಾರ ಇದ್ದಿದ್ರೆ ಕೊಟ್ಬಿಡ್ತಿದ್ರು ಪರಿಹಾರನ, ಇಲ್ಲಿ ಬೇರೆ ಸರ್ಕಾರ ಇರೋದ್ರಿಂದ ಕೊಡ್ತಾ ಇಲ್ಲ. ಈ ಥರದ ಎಲ್ಲ ವಿಚಾರಗಳು ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗೂ ಕಾರಣವಾಗಿದೆ, ಪ್ರತಿಭಟನೆಗಳಿಗೂ ಕಾರಣವಾಗಿದೆ, ಹೋರಾಟಗಳಿಗೂ ಕಾರಣವಾಗಿದೆ. ಇದೆಲ್ಲದರ ನಡುವೆ BJPಯ ರಾಜ್ಯ ನಾಯಕರುಗಳಿಗೂ ಕೂಡ ಕಾಂಗ್ರೆಸ್ನ ನಾಯಕರು, ಬನ್ನಿ ನೀವು ನಮ್ಮ ಜೊತೆಗೆ ಬಂದು ಕೇಳಿ, ನಮ್ಮ ರಾಜ್ಯಕ್ಕೆ ತಾನೇ ಅಭಿವೃದ್ಧಿ ಆಗೋದು ಅಥವಾ ಇಲ್ಲಿನ ಜನರೇ ತಾನೇ ಸಮಸ್ಯೆಯಲ್ಲಿರೋದು ಅಂತ ಇದೆಲ್ಲವನ್ನ ಹೇಳಿದ್ರು ಕೂಡ ಅದು ಯಾವ ರೀತಿಯಾದಂಥ ಕೊಡಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆಯೋ ಅದು ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಈಗ ಅಫಿಡವಿಟ್ ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ. ಸೊ ಕೋರ್ಟ್ನಲ್ಲಿ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಇದರಿಂದ ನಿರೀಕ್ಷೆಯನ್ನು ಇಟ್ಕೊಂಡಿತ್ತಲ್ಲ ರಾಜ್ಯ ಸರ್ಕಾರ, ಸ್ವಲ್ಪ ಮಟ್ಟಿಗಾದ್ರೂ ಬರ ಪರಿಹಾರ ಸಿಗುತ್ತೆ, ನಾವು ಅಂದುಕೊಂಡಷ್ಟು ಮಟ್ಟಿಗೆ ಆಗಿಲ್ಲ ಅಂತ ಅಂದ್ರೂ ಒಂದು ಸ್ವಲ್ಪ ಮಟ್ಟಿಗೆ ಹೆಚ್ಚುವರಿಯಾಗಿ ಸಿಗುತ್ತೆ ಅಂತ ಏನು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು, ಅದಕ್ಕೆ ನಿರಾಸೆ ಆಗ್ತಾ ಇದೆ.